ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಸ್ತೆ ಗುಂಡಿಗಳ ವಿರುದ್ಧವಾಗಿ ಏನು ಬಿಜೆಪಿ ಅಭಿಯಾನ ಮಾಡ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕಿಡಿಕಾರಿದೆ. ಆಯಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿವೆ, ಈ ನಾಯಕರುಗಳು ಏನೇನು ಕೆಲಸ ಮಾಡಿದರು, ಅಶೋಕ್ ಅವ್ರ ಕ್ಷೇತ್ರದಲ್ಲಿ ಎಷ್ಟಿದೆ, ರವಿ ಸುಬ್ರಹ್ಮಣ್ಯ ಅವ್ರ ಕೇಸಲ್ಲಿ ಇದು ಕ್ಷೇತ್ರದಲ್ಲಿ ಎಷ್ಟಿದೆ, ಅವರೇ ಸ್ಟ್ರೈಕ್ ಮಾಡಿದ್ರೆ ಹೆಂಗೆ, ಇವರೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಾಪಸ್ ಅವರಿಗೆ ಪ್ರಶ್ನೆಗಳನ್ನು ಕೇಳಿದೆ. ರಸ್ತೆ ಗುಂಡಿಗಳ ಬಗ್ಗೆ ಬಿಜೆಪಿ ಮಾಡಿದಂಥ ಪ್ರತಿಭಟನೆ, ಇದಕ್ಕೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಯಾವ್ಯಾವ ನಾಯಕರ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಗುಂಡಿಗಳಿವೆ, ಏನು ಎತ್ತ, ಅದರ ಬಗ್ಗೆ ಟ್ವೀಟ್ ಮಾಡಿ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ನಾವು ತೋರಿಸ್ತಾ ಇದ್ದೀವಿ ಯಾವ್ಯಾವ ಶಾಸಕರ ಕ್ಷೇತ್ರದಲ್ಲಿ ಏನೇನು ನಡೀತಾ ಇದೆ. ಅಶೋಕ್ ಅವರ ಕ್ಷೇತ್ರ, ವಿಪಕ್ಷ ನಾಯಕ ಅಶೋಕ್, ರಸ್ತೆ ಕಾಮಗಾರಿ ಸೇರಿದಂತೆ ಹಲವು ಯೋಜನೆಗಳಿಗೆ ಕೋಟಿಗಟ್ಟಲೆ ಖರ್ಚು ಮಾಡಲಾಗಿದೆ. ಆದರೆ ಹದಗೆಟ್ಟ ರಸ್ತೆಗಳು ಎದ್ದು ಕಾಣ್ತಾ ಇವೆ. ಕಾಂಗ್ರೆಸ್ ಸರ್ಕಾರದಿಂದ ಹಣ ಬಂದಿದ್ದರೂ ಎಲ್ಲಿ ಹೋಯಿತು? ತಮಾಷೆ ಅಂದರೆ ಅಶೋಕ್ ಬಿ ಜೆ ಪಿ ಶಾಸಕರ ಕ್ಷೇತ್ರದಲ್ಲೇ ಈ ರೀತಿ ಆಗುತ್ತೆ ಅಂತಂದರೆ, ಅಶೋಕ್ ಕ್ಷೇತ್ರದಲ್ಲೇ ಹಿಂಗೆ ಇದೇ ಸ್ಥಿತಿ ಅಂದರೆ ಏನು? ನಿಜಕ್ಕೂ ನೀವು ಹಣ ಖರ್ಚು ಮಾಡಿದ್ದೀರಾ? ನೀವು ಈ ರೀತಿ ಪ್ರತಿಭಟನೆ ಮಾಡ್ತೀರಲ್ಲ, ನಿಮ್ಮ ಕ್ಷೇತ್ರದಲ್ಲೇ ಸ್ಥಿತಿ ಹೆಂಗಿದೆ? ಇದು ಅಶೋಕ್ ಅವರ ಬಗ್ಗೆ ಕಾಂಗ್ರೆಸ್ ಕೇಳಿರುವಂಥ ಪ್ರಶ್ನೆ. ಇನ್ನು ಕೋಟಿ ಕೋಟಿ ಹಣ ಖರ್ಚಾಗಿದೆ, ರಸ್ತೆಗಳು ಹದಗೆಟ್ಟಿವೆ. ಕಾರಣ ಏನು? ನೀವೇನಾದರೂ ಆ ರೀತಿ ಪ್ರತಿಭಟನೆ ಮಾಡಿದ್ರಿ ಅಂತಂದರೆ ಬಿ ಜೆ ಪಿ ನಾಯಕರ ವೈಫಲ್ಯಕ್ಕೇ ನೀವು ಪ್ರತಿಭಟನೆ ಮಾಡ್ದಂಗಾಗತ್ತೆ. ಯಾಕಂದರೆ ಬಿಡುಗಡೆ ಮಾಡಿದಂಥ ಕೋಟಿ ಕೋಟಿ ಹಣ ಎಲ್ಲಿಗೆ ಹೋಯಿತು ಅಂತ ಕೇಳ್ತಾ ಇದೆ ಕಾಂಗ್ರೆಸ್. ಇನ್ನು ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಕೇಳ್ತಾ ಇದೆ, 2008ರಿಂದ ಯಲಹಂಕ ಕ್ಷೇತ್ರದ ಶಾಸಕರಾಗಿದ್ದೀರಲ್ವಾ, ಅಭಿವೃದ್ಧಿಗೋಸ್ಕರ ಸರ್ಕಾರ ಕೊಟ್ಟಂಥ ಕೋಟಿಗಟ್ಟಲೆ ಹಣ ಎಲ್ಲಿ ಹೋಯಿತು? ನೀವು ಅದನ್ನು ಏನು ಮಾಡಿದ್ದೀರಿ? ನಿಮ್ಮ ಸ್ವಂತ ಅಸಮರ್ಥತೆ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದೆಂಥ ತಮಾಷೆ ನೋಡಿ. ಈ ನಾಟಕ ನಿಲ್ಲಿಸಿ ಕೆಲಸ ಶುರು ಮಾಡಿ. ಯಲಹಂಕ ಶಾಸಕರನ್ನು ಮೂರ್ಖರನ್ನಾಗಿ ಮಾಡಬೇಡಿ. ಇದು ಕಾಂಗ್ರೆಸ್ ಮಾಡಿರುವಂಥ ಟ್ವೀಟ್. ಅಶೋಕ್ ಅವರ ಕ್ಷೇತ್ರ ಜೊತೆಗೆ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಕ್ಷೇತ್ರ, ನೀವೇನಾದರೂ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ವೈಫಲ್ಯತೆ ಬಗ್ಗೆ ನೀವೇ ಪ್ರತಿಭಟನೆ ಮಾಡದಂಗೆ. ತಮಾಷೆ ಅನಿಸ್ಬಿಡುತ್ತೆ ಇದು. ಏನಿದ್ರ ಅರ್ಥ? ನಿಮ್ಮ ಶಾಸಕರು ಪ್ರತಿನಿಧಿಸುವಂಥ ಕ್ಷೇತ್ರಗಳಲ್ಲೇ ನೀವು ಪ್ರತಿಭಟನೆ ಮಾಡ್ತೀರಿ. ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂಥ ಕ್ಷೇತ್ರ ಬಸವನಗುಡಿ, ಅಲ್ಲಿಂದ ನಿಮ್ಮ ಪ್ರತಿಭಟನೆ ಆರಂಭ ಆಯಿತು. ಅದರ ಅರ್ಥ ಏನು? ನಿಮ್ಮ ಶಾಸಕರ ಕ್ಷೇತ್ರದಲ್ಲಿ ಇದ್ಕೊಂಡು ನೀವು ಪ್ರತಿಭಟನೆ ಮಾಡಿದ್ರೆ ಏನು ಸಂದೇಶ ಕೊಡ್ತೀರಿ? ನಾವಾಗಲೇ ಹೇಳಿದ್ವಿ, ಅಶೋಕ್ ಅವ್ರ ಕ್ಷೇತ್ರ, ವಿಶ್ವನಾಥ್ ಅವರ ಕ್ಷೇತ್ರ, ಗೋಪಾಲಯ್ಯನವರ ಕ್ಷೇತ್ರ, ರವಿ ಸುಬ್ರಹ್ಮಣ್ಯ ಅವರ ಕ್ಷೇತ್ರ, ಎಲ್ಲೆಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ಅದೆಲ್ಲದರ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಟ್ವೀಟ್ಗಳ ಮೇಲೆ ಟ್ವೀಟ್ಗಳನ್ನು ಮಾಡ್ತಾ ಇದೆ. ಅಂದರೆ ಈಗೇನು ಅವ್ರು ಪ್ರತಿಭಟನೆ ಮಾಡಿದ್ರು, ಆ ಪ್ರತಿಭಟನೆಯನ್ನು ಅವ್ರಿಗೆ ವಾಪಸ್ ಕೊಡುವಂಥದ್ದು. ನೀವು ಯಾರ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ, ಯಾವ ಕಾರಣದಿಂದ ಪ್ರತಿಭಟನೆ ಮಾಡಿದ್ರಿ, ನೀವು ಮಾಡಿದಂಥ ಪ್ರತಿಭಟನೆ ಅದರ ಸಂದೇಶ ಏನು, ಯಾವ ಸಂದೇಶ ಕೊಟ್ಟಿರಿ ನೀವು? ಹಾಗಾದರೆ ನೀವೇನಾದರೂ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಅಸಮರ್ಥತೆ ವಿರುದ್ಧ ನೀವೇ ಪ್ರತಿಭಟನೆ ಮಾಡ್ದಂಗೆ. ನಿಮ್ಮ ಕ್ಷೇತ್ರದಲ್ಲಿ ನಿಂತುಕೊಂಡು ನೀವೇ ಪ್ರತಿಭಟನೆ ಮಾಡಿಬಿಟ್ರೆ ಇದಕ್ಕಿಂತ ದೊಡ್ಡ ತಮಾಷೆ ಇನ್ನೊಂದಿದೆಯಾ ಅಂತ ಕೇಳಿದೆ ಪ್ರಶ್ನೆಯನ್ನು ಕಾಂಗ್ರೆಸ್.